Hey guys, good morning. Ella. Welcome back to my new vlog. Starting from Grandma House. ಸೊ ಉತ್ತರ ಕರ್ನಾಟಕ ಬಂದಿದ್ದೀವಿ ಬೆಂಗಳೂರಿಂದ. ಗೈಸ್ ಹಳ್ಳುಳ್ಳೆ ತೆಗ್ಸಕ್ಕೆ ಎಲ್ಲ ಹೋಗ್ತಾ ಇದೀವಿ. ಸೊ ಹೊಗೆ ಹಾಕಿ ಏನೋ ಮಾಡ್ತಾರೆ. ಸೊ ನಮ್ಮ ಡ್ಯಾಡಿದ ಹಳ್ಳು ಹುಳ ತೆಗ್ಸಕ್ಕೆ ಹೋಗ್ತಾ ಇದೀವಿ. ಗೈಸ್ ಇದೇ ಕಾಲೇಜಿನಲ್ಲಿ ಅಡ್ಡಾಡ್ತಾ ಇದೆ ಮುಂಚೆ 2-3 years ಮುಂಚೆ. ಚೆಕ್ ಇಟ್ ಆಫ್. 4th standard 3rd standard ಓದ್ತಾ ಇದೆ ಅನ್ಕೊಂತ ಇದೆ. ಎಸ್ ಗೈಸ್ 4th 3rd standard ಓದ್ತಾ ಇದೆ. ಗೈಸು ಬೆಂಗಳೂರಲ್ಲಿ ಗಿರಣಿ ಅಂದ್ರೆ ಯಾವ ಥರ ಇರುತ್ತೆ, ಇದು ಒಂದು 30 years ಇಲ್ಲ 20ಗಿಂತ 20-30 years ಹಳೆಯ ಗಿರಣಿ ಅಂತೆ. ಸೊ ಇದರಲ್ಲಿ ಗೋಧಿ ಹಿಟ್ಟು ಮಾಡ್ತಾರೆ ಮತ್ತೆ ಜೋಳ ಹಿಟ್ಟು ಮಾಡ್ತಾರೆ. ಗೈಸ್ ಒನ್ ಆಫ್ ದ ಓಲ್ಡ್ ಟೆಂಪಲ್ ಅನ್ಕೊಳ್ಳಿ. ಎಷ್ಟು ವರ್ಷ ಮುಂಚೆ ಮಾಡಿರೋದು, ತುಂಬಾ ಹಳೆದಲ್ಲ. ಓಲ್ಡ್ ಟೆಂಪಲ್ ಗೈಸ್. ಶಿವ ಟೆಂಪಲ್, ಶಿವ ಟೆಂಪಲ್ ಗೈಸ್, ಈಶ್ವರ ಟೆಂಪಲ್, ನಗ್ರೇಶ್ವರ ಗುಡಿ ಅಂತ ಕರಿತಾವೆ. ಸೊ ಗ್ರ್ಯಾಂಡ್ ಮಾ ಊರಲ್ಲಿದೆ ನೋಡಿ ಗೈಸ್. ನೀವು ತಮಿಳ್ ಟೈಟಲ್ ನೋಡಿರೋ ಪ್ರಕಾರ ನಾವು ಇವತ್ತು ನಮ್ಮ ಡ್ಯಾಡಿಯ ಹಲ್ಲಲ್ಲಿರೋ ಹುಳನ ಕಿವಿನ ತೆಗಿತಾರಂತೆ, ಹಾಗೆ ಅದು ಬರುತ್ತಂತೆ. ಅದೇನೋ ಮಾಡ್ತಾ ಇದಾರೆ. ಸೊ ಅವರು ಏನ್ಷಂಟ್ ಕಾಲದ ಡಾಕ್ಟರ್ಸ್ ಅನ್ಕೊಳ್ಳಿ, ಅವ್ರದ್ದೇನೋ ಮಾಡ್ತಾರೆ ಪೂಜೆ ಏನೋ ಮಾಡಿ. ನಮ್ಮ ಅಜ್ಜಿ ಸಜೆಸ್ಟ್ ಮಾಡೋದಕ್ಕೆ ನಮ್ಮ ಡ್ಯಾಡಿ ಹೋಗ್ಲೇಬೇಕಾಗಿತ್ತು. ಸೊ ಅಲ್ಲಿ ಹೋಗಿದ್ದಾರೆ ಆ್ಯಂಡ್ ಅದೇನೋ ಮಾಡ್ತಾ ಇದ್ದಾರೆ. ಅದೇನೇನೋ ತರಿಸಿದ್ದಾರೆ ಗೈಸ್, ಅದ್ರ ಬಗ್ಗೆ ನನಗೆ ಅರ್ಥ ಆಗ್ತಿಲ್ಲ. ಸೊ ಏನೋ ಮಾಡ್ತಿದ್ದಾರೆ. ಸೊ ನೋಡ್ತಾ ಇದ್ದೀನಿ ನಾನು ಏನು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತ. ಸೊ ಅದು ನಮ್ಮ ಅಜ್ಜಿಗೆ ರಿಯಲ್ ಆಗಿ ಅದು ಹುಳ ಕಿವಿಯಿಂದ ಬಂದಿದಂತೆ. ಹಲ್ಲಲ್ಲಿ ಹುಳ ಬಾಲುಳ ಟೈಪ್ ಇರುತ್ತೆ. ಸೊ ಅದು ಕಿವಿಯಿಂದ ಬಂದಿದೆ ಅಂತ ಅಜ್ಜಿ ನಂಬಿದ್ದಾರೆ. ಮತ್ತು ಅದಕ್ಕೆ ಅವ್ರು ನಮ್ಮ ಡ್ಯಾಡಿಗೆ ಸಜೆಸ್ಟ್ ಮಾಡಿದ್ದಾರೆ ಅಲ್ಲಿ ಹೋಗಿ. ಆ್ಯಂಡ್ ಫೈನಲಿ ಹುಳ ಹೋಗಿದೆಯಾ ಇಲ್ಲ ಅಂತ ಬನ್ನಿ ನೋಡೋಣ. ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ಇಟ್ ದ ವ್ಲಾಗ್. ನಾನು ನೋಟಿಸ್ ಮಾಡಿರೋ ಪ್ರಕಾರ 2 ಬೌಲ್ ಇದೆ. ಸೊ 2 ಬೌಲಲ್ಲಿ 1 ಬೌಲಲ್ಲಿ ಒಂದು ಹೋಲ್ ಮಾಡಿ ಒಂದು ಪೈಪ್ ಇಟ್ಟಿದ್ದಾರೆ. ಸೊ ಅದು ಬೌಲಲ್ಲಿ ಏನೋ ಬಿಸಿ ಮಾಡಿ ಏನೋ ಹಾಕ್ತಿದ್ದಾರೆ, ಅದು ಮೆಡಿಸಿನ್ ಹಾಕಿರ್ಬೋದು. ಆ ಹೊಗೆಯಿಂದ ಕಿವಿಗೆ ಹೋಗುತ್ತೆ. ಸೊ ಕಿವಿ ಹೋಗಿ ಅಲ್ಲಿಂದ ಹುಳ ಆ ಕಿವಿ ಮುಖಾಂತರ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ನಮ್ಮ ಅಜ್ಜಿನೂ ಹೇಳಿದ್ದಾರೆ. ಸೊ ಈ ಅಜ್ಜಿ ಕಡೆ ಬಂದು ನಾವು ಅದನ್ನ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮ ಡ್ಯಾಡಿಗೆ ಆಲ್ರೆಡಿ ಕಿವಿನ ತೆಗೆದಿದ್ದಾರೆ. ಸೊ ಅದರಲ್ಲಿ ಹುಳ ಇದೆ ಅಂತ ಈ ಮೆಡಿಸಿನ್ ಇದೇನೋ ಮಾಡ್ತಿದಾರಲ್ಲ, ಈ ಅಜ್ಜಿ ಸಜೆಸ್ಟ್ ಅಂದ್ರೆ ಹೇಳಿದ್ರು. ಸೊ ನೋಟಿಸ್ ಮಾಡೋಣ, ಲೆಟ್ಸ್ ಗೋ. ಈ ಪಾಪು ನನಗೆ ಹಾಯ್ ಅಂತ ವ್ಲಾಗಲ್ಲಿ. ಆ್ಯಂಡ್ ಮತ್ತೆ ನಮ್ಮ ಡ್ಯಾಡಿ ಅದು ಕಿವಿ ಒಳಗೆ ಮತ್ತೆ ಹೊಗೆ ಬಿಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಹೊಗೆಯಿಂದ ಬರುತ್ತಂತೆ. ಸೊ ಲೆಟ್ಸ್ ಚೆಕ್ ಇಟ್ ಆಫ್. ವೇಟ್ ಫಾರ್ ಅ ಮಿನಿಟ್ ಗಾಯ್ಸ್. ಕಿವಿಯಲ್ಲಿ ಹಂಗೆ ಹೋಗ್ತಾ ಇತ್ತು ಆ್ಯಂಡ್ 10 minutes ತನಕ ಅದೇ ಪ್ರೊಸೆಸ್ ನಡೀತಾ ಇತ್ತು. ಅದಾದ್ಮೇಲೆ ಸೊ ಕಿವಿಯಿಂದ ಹುಳ ತೆಗೆದಿದ್ದಾರೆ. ಇವಾಗಿನ ಕಾಲದಲ್ಲಿ ಡಾಕ್ಟರ್ ಕಡೆನೇ ನೀವು ಹೋಗಲ್ಲ, ನಂಬಿಕೆ ಇಡಲ್ಲ. ಸೊ ಇವ್ರ ಮೇಲೆ ಹೇಗೆ ನಂಬಿಕೆ ಇಡ್ತೀವಿ? ಸೊ ವಿತ್ ಪ್ರೂಫ್ ನಾನು ವಿಡಿಯೋ ರೆಕಾರ್ಡ್ ಹಾಗೆ ಫೋಟೋ ತೊಗೊಂಡಿದ್ದೀನಿ, ಅದರಲ್ಲಿ ಹುಳ ಕಾಣ್ತೀವಿ. ಈ ಒಂದು ಪ್ರೋಸೆಸ್ ಹೇಗಂತ ನಿಮ್ಗೆ ತಿಳ್ಕೊಬೇಕಂದ್ರೆ ನೀವು ಇವ್ರ ಹತ್ರನೇ ಬಂದು ಮಾಡಿಸ್ಕೊಬೇಕು. ಅಂದರೆ ಅದು ಹುಳ ತೆಗ್ಸೋದೇನೋ ಇದೆಯಲ್ಲ ಪ್ರೊಸೀಜರ್, ಅದನ್ನ ಅವ್ರ ಕಡೆನೇ ಮಾಡಿಸ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ. ನಮಗೂ ಅಷ್ಟೊಂದು ಅರ್ಥ ಆಗಿಲ್ಲ, ಬಟ್ ಅದು ಬಂದಿದ ಮೇಲೆ ಸ್ವಲ್ಪ ವಿಶ್ವಾಸ ನಂಬಿಕೆ ಇದೆ. ಬಟ್ ಆದ್ರೂ ಇಟ್ಸ್ ಓಕೆ. ಇನ್ನು ಅರ್ಥ ಆಗ್ತಿಲ್ಲ ಗೈಸ್, ಯಾವ ಥರದ್ದು ಗೊಬ್ಬರ ಎಲ್ಲ ಐತೆ ಗಾಯ್ಸ್, ಗೊಬ್ಬರ ಮರ ಏನೇನು ಹಾಕಿದ್ದಾರೆ. ಸೊ ಎಸ್ ಗಾಯ್ಸ್, ಒಂಥರ ಡಿಫ್ರೆಂಟ್ ವಿಯರ್ಡ್ ಅನಿಸ್ತಿದೆ. ಬಟ್ ಏನು ಅಜ್ಜಿ ಸಜೆಸ್ಟ್ ಮಾಡಿದ್ರೆ ಅಂದ್ಬಿಟ್ಟು ಅಜ್ಜಿ ಕಡೆ ಹೋಗಿ ಮಾಡಿಸ್ತಾ ಇದ್ದೀವಿ. ನಮ್ಮ ಅಜ್ಜಿ ಸಜೆಸ್ಟ್ ಮಾಡಿದ್ರೆ ನಮ್ಮ ಡ್ಯಾಡಿ ಹೋದ್ರು. ಆ್ಯಂಡ್ ಹುಳ ನೋಡಿ ವಿಡಿಯೋದಲ್ಲೂ ಕಾಣ್ತಾ ಇದೆ, ಹುಳ ವೈಟ್ ಕಲರ್ ಹುಳ. ಅದು ಬಾಂಡ್ಲಿ ಆ ಬ್ಲ್ಯಾಕ್ ಕಲರ್ ವೆಸಲಿಂದ ಅವ್ರು ಏನೋ ತೆಗೆದು ತೋರಿಸ್ಬಿಟ್ರು ಹುಳನ. ಸೊ ಅದು ನೋಡಿ ನಾವು ನಂಬಿದ್ವಿ. ಬಟ್ ಅದಾದ್ಮೇಲೆ ನಮ್ಮ ಡ್ಯಾಡಿ ನನಗೆ ಮಾಡಿಸ್ಕೊ ಅಂತ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ನಾನು ಬೇಡ ಅಂತ ಹೇಳಿದೆ. ನಮ್ಮ ಡ್ಯಾಡಿಗೆ ಫಸ್ಟ್ ಟೈಮಲ್ಲಿ ವ್ಲಾಗಾಗಿ ಇಷ್ಟು ಕ್ಲಿಪ್ಸ್ ತೊಗೊಂಡಿದ್ದೀನಿ. ನಮ್ಮ ಡ್ಯಾಡಿ ಅಲೋನೇ ಮಾಡಲ್ಲ ವ್ಲಾಗಲ್ಲಿ, ವ್ಲಾಗ್ ಹಾಕ್ಬೇಡ ಅಂತ, ಇದು ಹಾಕ್ಬೇಡ ಅಂತ ಅಂತಾರೆ. ಬಟ್ ಏನೋ ಆಗ್ತಾಯಿದ್ದೀನಿ, ನೋಡೋಣ. ಮತ್ತೆ ಅವ್ರು ಚೆನ್ನಾಗಿ ಅನಿಸಿಲ್ಲ ಅಂದರೆ ವ್ಲಾಗ್ನ ಡಿಲೀಟ್ ಮಾಡಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ಉತ್ತರ ಕರ್ನಾಟಕ ರಾಯಚೂರು ಡಿಸ್ಟಿಕ್ ಲಿಂಗಸೂರಿಗೆ ಬಂದಿದ್ದೀವಿ. ನೀವು ನಮ್ಮ ಹಳೆ ವ್ಲಾಗ್ ನೋಡಿದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ನಾವು ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ಇವತ್ತು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಲ್ಲ. ಸೊ 2 ದಿನ ಆದಮೇಲೆ ಅದಕ್ಕೋಸ್ಕರ ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ನಾವು ಸಿಂಧೂರಿಗೆ ಹೋಗ್ತಾ ಇದ್ವಿ. ಅಂದರೆ ಒಂದು ಸ್ವಲ್ಪ ಹಳ್ಳಿ ಇರೋರು ಅಲ್ಲಿ ಟ್ರೈನ್ ಇದೆ. ಸೊ ಅದಕ್ಕೋಸ್ಕರ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿ ಹೋಗಿ ಟಿಕೆಟ್ ಬುಕ್ಕಿಂಗು ಎಲ್ಲ ನೋಡಬೇಕು. ಆ್ಯಂಡ್ ಬನ್ನಿ ಗೈಸ್ ಹೋಗೋಣ ಸಿನ್ನೂರಿಗೆ. ಆ್ಯಂಡ್ ಅಲ್ಲಿ ಹೋಗಿ ಟಿಕೆಟ್ ಬುಕ್ಕಿಂಗ್ ಮಾಡೋಣ. ನೋಡಿ ಗೈಸ್, ಟ್ರೈನಲ್ಲಿ ಹೋಗ್ಬೇಕಂತ ಹೇಳಿ ಬಸ್ಸಲ್ಲಿ ಹೋಗ್ತಾ ಇದೀವಿ. ಸೊ ಗೈಸ್, ಎಷ್ಟು ಕಿಲೋಮೀಟರ್ ಇರ್ಬೋದು ಸಿನ್ನೂರು? 50-60 ಕಿಲೋಮೀಟರ್ ಇರ್ಬೋದು ಗೈಸ್. ಲೆಟ್ಸ್ ಗೋ. ಗೈಸು ಹಳ್ಳಲ್ಲಿರೋ ಹುಳನ ತೆಗ್ಸ್ಬಿಟ್ಟು ನಾವು ಸಡನ್ಲಿ ಒಂದು ಕಡೆ ಹೋಗ್ತಾ ಇದ್ದೀವಿ. ಅದು ಸಿನ್ನೂರು. ಬೆಂಗಳೂರಿಗೆ ರೈಲ್ವೆ ಟಿಕೆಟ್ ಬುಕ್ ಮಾಡೋಕ್ಕೆ ಒಂದು ಹೊಸ ಸ್ಟೇಷನ್ ಅಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ಟ್ರೈನ್ ಹೋಗುತ್ತೆ ಬೆಂಗಳೂರಿಗೆ. ಸೊ ಅದಕ್ಕೆ ನಮ್ಮ ಊರಿಂದ ಅಂದರೆ ನಮ್ಮ ಅಜ್ಜಿ ಊರಿಂದ ಸ್ವಲ್ಪ ದೂರದಲ್ಲಿ
ಆ ರೈಲ್ವೆ ಸ್ಟೇಷನ್ ಇದೆ ಸ್ವಲ್ಪ ದೂರ ಅಂದರೆ ಒಂದು 60 ಕಿಲೋಮೀಟರ್ ಇದೆ. ಸೊ ಅದಕ್ಕೆ ಹೋಗ್ಬೇಕಂತ ನಾವು ಬಸ್ಸಿಂದ ಹೋಗಿ ರೈಲ್ವೆ ಟಿಕೆಟ್ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ BMTC ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇವಾಗ ನಾವು ರೆಡ್ ಬಸ್ಸಲ್ಲಿ ಹತ್ತಿದ್ದೀವಿ. ಅಂದರೆ ಕರ್ನಾಟಕದ ಬಸ್, KSRTC ಅಂದ್ಕೊಳ್ಳಿ, ರಾರಾಸಾನಿ. ಸೊ ಈ ಬಸ್ಸಲ್ಲಿ ಅಡ್ಡಾಡೋಕ್ಕೆ ತುಂಬ ಕ್ರೇಜ್ ಇದೆ. ಬಟ್ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕ್ರೇಜ್ ಇಟ್ಟಿದ್ದಾರೆ ಈ ಬಸ್ ಮೇಲೆ. ಕ್ರೇಜ್ ಇದೆ ಅಂದ್ಬಿಟ್ಟು ಏನು ಹತ್ತಿಲ್ಲ, ನೆಸೆಸಿಟಿ ಇದೆ ಅಂದ್ಬಿಟ್ಟು ಮಾತ್ರ ಹತ್ತಿರೋದು. ಅಂದರೆ ಎಲ್ಲಿಗೋ ಹೋಗಬೇಕಾಗಿದ್ದು ಅದಕ್ಕೋಸ್ಕರ ಮಾತ್ರ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಬಿಕಾಸ್ ಹೋಗಬೇಕಾಗಿದೆ ಎಲ್ಲೋ. ಈ ಒಂದು ವ್ಲಾಗ್ ಈ ಥರ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸಿಟಿಯಲ್ಲಿರೋರಿಗೆ ಹಳ್ಳಿ ಹೇಗಿದೆ ಅಂತ ಗೊತ್ತಾಗಲಿ, ಆ್ಯಂಡ್ ಹಳ್ಳಿಯಲ್ಲಿರೋರಿಗೆ ಸಿಟಿ ಹೇಗಿದೆ ಅಂತ ಗೊತ್ತಾಗಲಿ ಅಂತ ನಾನು ಈ ಥರ ವ್ಲಾಗ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಟ್ ಹಳ್ಳಿಯಲ್ಲಿ ಬಂದಿದ್ದೀವಿ, ಹಳ್ಳಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಮುಂಚೆ ನಾನು ಹಳ್ಳಿಯಲ್ಲಿ ಅಡ್ಡಾಡಿದ್ದೀನಿ, ಬಟ್ ತುಂಬ ದಿನ ಆದಮೇಲೆ ನಾವು ವಿಲೇಜ್ಗೆ ಹೋಗ್ತಾ ಇದ್ದೀವಿ. ವಿಲೇಜ್ ಹಳ್ಳಿ ಡಿಸ್ರೆಸ್ಪೆಕ್ಟ್ ಮಾಡೋದ, ಬಟ್ ಐ ಲವ್ ಹಳ್ಳಿ ಗೈಸ್. ಅಂದರೆ ಹಳ್ಳಿನೂ ಇಷ್ಟ, ಸಿಟಿನೂ ಇಷ್ಟ. ಆ್ಯಂಡ್ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಇದೆ, ಬಟ್ ನನ್ನ ಬ್ಯಾಟ್ರಿ ಚಾರ್ಜ್ ಡೌನ್ ಆಯಿತು. ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಲೆಟ್ಸ್ ಮೀಟ್ ಇನ್ ನ್ಯೂ ವ್ಲಾಗ್ ಗೈಸ್. ಥ್ಯಾಂಕ್ಸ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.